ಬಾಗಲಕೋಟೆ ಚುನಾವಣೆ ಅಖಾಡ ರಂಗೇರಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ಚುನಾವಣೆಗೆ ಇನ್ನೆರಡು ದಿನವೇ ಮಾತ್ರ ಪ್ರಚಾರಕ್ಕೆ ತೆರೆಮರೆಯಲ್ಲಿ ಅಂತ್ಯವಾಗಿರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ನಮ್ಮ ಜೊತೆ CM ಅವರ ಆಪ್ತ ಸಲಹೆಗಾರ ಇರತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಈಗಾಗಲೇ ಚುನಾವಣೆ ಪ್ರಚಾರದ ಅಬ್ಬರದ ಪ್ರಚಾರ ನಡೀತಾ ಇದೆ, ಏನು ಹೇಳ್ತೀರಿ? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ 9ನೇ ತಾರೀಕಿದೆ. ಈಗ ನಾವು ಕೊನೆಯ ಘಟ್ಟದಲ್ಲಿ ಇದ್ದೇವೆ. ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಜನ ತೀರ್ಮಾನ ಮಾಡಿದ್ದಾರೆ. ನಾವು ಕಾಂಗ್ರೆಸ್ಸಿಗೆ ಮತ ಹಾಕಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ಬೇಕನ್ನಂತ ತೀರ್ಮಾನ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಜನಗಳ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗ್ತದೆ. ನಾವು ವೈಯಕ್ತಿಕ 12 ಚುನಾವಣೆ ಮಾಡಿದ್ದೇನೆ, 8 ಸಾರಿ ಗೆದ್ದಿದ್ದೇನೆ ನಾನು. ಹೀಗಾಗಿ ನಮಗೇನು ಅದೇನು ಹೊಸದಲ್ಲ, ಹೀಗಾಗಿ ಗೆಲ್ತದೆ. ಸರ್, ನಿನ್ನೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಒಂದೊಂದು ರೀತಿ ಒಂದೊಂದು ವ್ಯತಿರಿಕ್ತವಾದ ಹೇಳಿಕೆಯನ್ನು CM ಸಿದ್ದರಾಮಯ್ಯ ಅವರಿಗೆ ಹೇಳಿರುವಂಥದ್ದು. ಒಂದು ಸಾಲಗಾರನ ರಾಮಯ್ಯ ಅಂತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಆರೋಪ ಮಾಡಿರುವಂಥದ್ದು. ನಾನು ನೋಡಿದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು, ಈಸ್ ಎ ಸೀನಿಯರ್ ಲೀಡರ್ ಆಫ್ ದಿ BJP ಆ್ಯಂಡ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್. ಅವರು ಸಿದ್ದರಾಮಯ್ಯನವ್ರಿಗೆ ಜಾತಿವಾದಿಗಳು ಅಂತ ಮಾತನ್ನು ಹೇಳಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಯಡಿಯೂರಪ್ಪನವರ ಬಾಯಿಂದ ಇಂಥ ಸಣ್ಣ ಶಬ್ದಗಳು ಬರಬಾರ್ದು. ಅವರ ಬೌದ್ಧಿಕ ಚಿಂತನೆ ಜಾಸ್ತಿ ಆಗಬೇಕು, ಹಿಂಗೆಲ್ಲ ಮಾತಾಡಬಾರ್ದು, ಮಾತಾಡಲಿಕ್ಕೆ ಬರೋದಿಲ್ಲ. ನೋಡಿ, ಸಿದ್ದರಾಮಯ್ಯ ನಾನು ಒಳ್ಳೆಯ ಸ್ನೇಹಿತರು. ಅವರು 1983 MLA, ನಾನು 85 MLA. ಹೀಗಾಗಿ ಕಳೆದ 40 ವರ್ಷಕ್ಕಿಂತ ಹೆಚ್ಚು ಪರಿಚಯ ಯಡಿಯೂರಪ್ಪನವ್ರದ್ದು ನನಗಿದೆ, ಸಿದ್ದರಾಮಯ್ಯನವ್ರದ್ದು ನನಗಿದೆ. ಸಿದ್ದರಾಮಯ್ಯ ಎಂದೂ ಜಾತಿವಾದಿ ಅಲ್ಲ. ಅವರು ಶೋಷಿತ ಜನಾಂಗದ ಪ್ರತಿನಿಧಿಗಳಾಗಿ ಮಾತಾಡ್ತಾರೆ. ಕಾಸ್ಟ್ ಈಸ್ ಡಿಫ್ರೆಂಟ್, ಕ್ಲಾಸ್ ಈಸ್ ಡಿಫ್ರೆಂಟ್. ಕ್ಲಾಸನ್ನು ಹೋಗಿ ಕಾಸ್ಟಿಗೆ ತರ್ತೀರಿ ನೀವು. ಕ್ಲಾಸ್ ಅಂದ್ರೆ ಏನು? ವರ್ಗ. ಅದ್ರಾಗ ಎಲ್ಲ ಬಡ ವರ್ಗದವರು ಇದ್ದಾರೆ, ಎಲ್ಲ ಜಾತಿನಲ್ಲೂ. ಅವರಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಸಿದ್ದರಾಮಯ್ಯ, ಬಡವರ್ಗಕ್ಕೆ. ಹೀಗಾಗಿ ಕೆಲವು ಜನ ಅವ್ರಿಗೆ ಇಷ್ಟ ಆಗೋದಿಲ್ಲ, ಹೊಟ್ಟೆ ಕಿಚ್ಚಿನಿಂದ ಅವರು ಜಾತಿವಾದಿ ಅಂತ ಮಾತಾಡ್ತಾರೆ. ಈ ನೆವರ್ ಎ ಕ್ಯಾಸ್ಟಿಸ್ಟ್. ಅವ್ರಿಗೆ ಜಾತಿ ಇದರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ. ಮತ್ತು ಅವ್ರೇನು ಹೇಳ್ತಾರೆ ಸಿದ್ದರಾಮಯ್ಯ, ನಾನು ಬಸವನ ಅನುಯಾಯಿ. ನಾವು ಒಂದ್ಸಲ ಹೇಳಿಲ್ಲ, ಅವರು 10 ಸಾರಿ ಹೇಳಿದ್ದಾರೆ, ಅಸೆಂಬ್ಲಿಯಲ್ಲೂ ಹೇಳಿದ್ದಾರೆ. ಹಂಗಾದ್ರೆ ಅವರು ಬಸವನ ಅನುಯಾಯಿ ಅಂತ ಯಾಕೆ ಹೇಳಬೇಕಾಗಿತ್ತು? ಈಸ್ ಜಾತಿವಾದಿ ಆಗಿದ್ರೆ ಹೇಳ್ತಾರೆ, ಇವ್ರು ಹೇಳ್ತಾರೆ. ಆಗ ನಾ ಯಡಿಯೂರಪ್ಪನವ್ರು ಕ್ವಶನ್ ಮಾಡ್ತೀನಿ, ಅವ್ರನ್ನ ಬಸವನ ಅನುಯಾಯಿ ಅಂತ ನಾಳೆ ಹೇಳಿಬಿಡ್ಲಿ ಅವ್ರು. ಯಡಿಯೂರಪ್ಪನವ್ರು ಹೇಳ್ತಾರ? ಹೇಳೋದಿಲ್ಲ. ಯಾಕಂದರೆ ಅವ್ರಿಗೆ ಮನುಸ್ಮೃತಿ ಅಡ್ಡ ಬರ್ತದೆ. ಅವ್ರಿಗೆ ಯಾವ ಮನುಸ್ಮೃತಿ ಅಂತ? ಮನಸ್ಥಿತಿ ಅಲ್ಲ, ಮನು ಸ್ಮೃತಿ ಅಂದರೆ. ಮನು ಸ್ಮೃತಿ ಅಂದರೆ ಈ ಸೋಷಿಯಲ್ ಹೈರಾರ್ಕಿ ಇದೆಯಲ್ಲ, ಜಾತಿಗಳ ಹೈರಾರ್ಕಿ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ಕ್ಷತ್ರಿಯ ಅಂತಿವೇನದವಲ್ಲ, ವೈಶ್ಯ ಅಂತದವಲ್ಲ. ಇದರಲ್ಲಿ ಜನರನ್ನ ವಿಂಗಡೆ ಮಾಡಿ ಮತ್ತು ಹೆಣ್ಮಕ್ಳಿಗೆ ಪೂಜೆ ಮಾಡುವ ಅಧಿಕಾರ ಇರಬಾರ್ದು. ಅಂದರೆ ಒಟ್ಟಾರೆ ಪುರುಷ ಪ್ರಧಾನವಾದಂಥ ಮತ್ತು ಜಾತಿ ಪ್ರಧಾನವಾದಂಥ ವ್ಯವಸ್ಥೆಯನ್ನು ಮನು ತಂದ. ಅದರ ಪರ ಮಾತಾಡೋರು RSSನವರು. ಯಡಿಯೂರಪ್ಪನವ್ರು ಅವ್ರ ಪರ ಇದ್ದಾರೆ. ಹೀಗಾಗಿ ಅವ್ರು ಬಸವನ ಅನುಯಾಯಿ ಅಲ್ಲ. ಅವರು ಬಸವನ ಅನುಯಾಯಿ ಸಿದ್ದರಾಮಯ್ಯ. ಮತ್ತು ಬಸವಣ್ಣನ ಫೋಟೋ ಹಾಕಿಸಿದವ್ರು ನಾವು. ಮತ್ತು ಇವತ್ತು ಬಸವೇಶ್ವರ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಸರ್ಕಾರ ಡಿಕ್ಲೇರ್ ಮಾಡಿದೆ. ಅವ್ರದ್ದು ಫೋಟೋ ಸರ್ಕಾರದಲ್ಲಿ ಹಾಕಿದ್ದೇವೆ. ಹೀಗಾಗಿ ಇವತ್ತು ಸಮಸ್ತ ವೀರಶೈವ ಲಿಂಗಾಯತ ಸಮಾಜ ಅವ್ರಿಗೆ ಗೌರವಿಸ್ತದೆ. ಯಾವುದೋ ಚುನಾವಣೆಯಲ್ಲಿ ಯಾರೋ ಒಬ್ಬಿಬ್ಬರು ಎತ್ತಾಗೋ ವಿರುದ್ಧ ಆಗ್ತಾರೆ ಅಂದ್ಕೊಳ್ಳಿ ಲಿಂಗಾಯತ ಸಮಾಜ ವಿರೋಧ ಅಂತ ಹೇಳೋದು ತಪ್ಪು. ಹೀಗಾಗಿ ಜಾತಿ ಆಧಾರದ ಮೇಲೆ ಮಾತಾಡಬಾರ್ದು. ಹಾಗಿದ್ರೆ ಜಾತಿವಾದಿಗಳು ಯಾರು ಅನ್ನೋದು ತಾವು ಏನು ಹೇಳಕ್ಕೆ? ನಾ ಹೇಳಿದ್ನಲ್ಲ ನಿಮಗೆ, ಸ್ಪಷ್ಟವಾಗಿ ಹೇಳಿದೆ. ಜಾತಿವಾದಿಗಳು RSSನವರು, ಜಾತಿವಾದಿಗಳು BJP ಅವರು. ಸ್ಪಷ್ಟಪಡಿಸಲಿ ಅವರು. ಬಸವ ತತ್ವ ಒಪ್ಪಿಕೊಳ್ತಾರೆ? ಕೇಳಿ ನೋಡೋಣ. ಸಾಲಗಾರ ರಾಮಯ್ಯ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಈ ರೀತಿ ರಾಜಕೀಯ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಮಾತಾಡ್ತಾರಂದ್ರೆ
ನನಗೆ ಆಶ್ಚರ್ಯ ಆಗ್ತದೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು 3 ವರ್ಷ. ಅವಾಗೇನಿತ್ತು ಎಕನಾಮಿಕ್ ಸ್ಟೇಟಸ್ಸು? ಬಸವರಾಜ ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಕೊನೆ ವರ್ಷ ಹೋಗುವಾಗ 2023 ಚುನಾವಣೆ ಸಂದರ್ಭದಲ್ಲಿ 2,70,623 ಕೋಟಿ ಕಾಮಗಾರಿ ಅಪ್ರೂವ್ ಮಾಡಿ ಹೋಗಿಬಿಟ್ರು. 2,70,600 ಚಿಲ್ಲರೆ ಕೋಟಿ. ಅವ್ರ ಸರ್ಕಾರ ಮುಗಿದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಸುಮಾರು 27,000 ಕೋಟಿ ಪೆಂಡಿಂಗ್ ಬಿಲ್ ಬಿಟ್ಟು ಹೋಗಿದ್ರು. ನಾವು ಕೊಡ್ತಾ ಇದ್ದೀವಿ ಅದನ್ನೀಗ. ಕೊಡಲೇಬೇಕು ಯಾವುದೇ ಸರ್ಕಾರ ಬಂದರೂ ಕೂಡ. ಮತ್ತು ಇದೆಲ್ಲ ಅರಿವಿಲ್ಲ ಅವ್ರಿಗೆ. 2,70,000 ಕೋರ್ಸ್ ಮೇಲ್ಗಡೆ ಕಾಮಗಾರಿ ಅಪ್ರೂವ್ ಮಾಡಿದ್ರಲ್ಲ. ಮತ್ತು ಈಗ ಸಿದ್ದರಾಮಯ್ಯನವರ ಜೊತೆಗೆ ನಾನು ಐ ಆಮ್ ಅಥಾರಿಟೇರಿಯನ್ ಬಿಕಾಸ್ ಐ ಆಮ್ ದ ಫೈನಾನ್ಷಿಯಲ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್. ಐ ನೋ ಇನ್ ಆ್ಯಂಡ್ ಔಟ್ ಆಫ್ ದ ಫೈನಾನ್ಸ್. ಈ ವರ್ಷ ನಾವು ಬಜೆಟ್ ಬರೆದಿದ್ದೇವೆ 4,48,004 ಕೋಟಿ. ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾವು ಸಾಲ ತೆಗೆದುಕೊಳ್ತಾ ಇದ್ದೀವಿ. ಎಸ್, ವಿದಿನ್ ದ ಲಿಮಿಟ್. ಕೇಂದ್ರ ಸರ್ಕಾರ ಒಂದು ಕಾಯ್ದೆ ಮಾಡಿದೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಆ ಕಾಯ್ದೆಯಲ್ಲಿನೇ ನಾವು ಸಾಲ ತೆಗೆದುಕೊಳ್ತಾ ಇದ್ದೇವೆ. ಬಸವರಾಜ ಬೊಮ್ಮಾಯಿ ಗೊತ್ತಿಲ್ವಾ ಅದು? ವಿದಿನ್ ದ ಲಿಮಿಟ್ಸ್. ಅವರು ಇದ್ದಾಗೂ ಸಾಲ ಮಾಡಿದ್ದಾರೆ. ಅವರಿದ್ದಾಗೂ ನಾವಿದ್ದಾಗ ಸಾಲ ಮಾಡಿದ್ದು ಪರ್ಸೆಂಟೇಜ್ ನೋಡ್ಬೇಕು ನೀವು. ಯಾಕಂದರೆ ಇವತ್ತು ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿ ಈ ವರ್ಷ ರಾಜ್ಯದ ಆಂತರಿಕ ಉತ್ಪನ್ನ GSDP ಅಂತ ಏನು ಕರಿತೇವಲ್ಲ, ನಮ್ಮದು ಇವತ್ತು 33,500,000 ಕೋಟಿಗೆ ಹೋಗಿದೆ. ಬೊಮ್ಮಾಯಿಯವರು ಇದ್ದಾಗ 22 ಲಕ್ಷ ಕೋಟಿ ಇತ್ತು. ಈಗ 10 ಲಕ್ಷ ಕೋಟಿ ಜಾಸ್ತಿ ಆಗಿದೆ ಆಂತರಿಕ ಉತ್ಪನ್ನ. ಹೀಗಾಗಿ ನಮಗೆ ಆ ಆಧಾರದ ಮೇಲೆ ಸಾಲ ಸಿಗ್ತದೆ. ಅದನ್ನು ನಾವು ಅಭಿವೃದ್ಧಿ ಕೆಲಸಕ್ಕೆ ಖರ್ಚು ಮಾಡ್ತೇವೆ. ಇವತ್ತು ಕೇಂದ್ರ ಸರ್ಕಾರ ಸಾಲ ಮಾಡಿದೆಯಲ್ಲ ಮೋದಿಯವರು, ಅದಕ್ಕೆ ನಾನು ಹೇಳಿದ್ದು ನಾಳೆ ಅವರು ಓಪನ್ ಡಿಬೇಟ್ ಬೊಮ್ಮಾಯಿಯವರು ಬರ್ತಾರಂದ್ರೆ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ. ಬೊಮ್ಮಾಯಿಯವರಿಗೆ 2013-14ರಲ್ಲಿ ಏನು ಮನಮೋಹನ್ ಸಿಂಗ್ ಸರ್ಕಾರ ಅವಧಿ ಮುಗಿತು, ಆವಾಗ ನಮ್ಮ ರಾಷ್ಟ್ರದ ಆಂತರಿಕ ಬಾಹ್ಯ ಸಾಲ ಕೇವಲ 50 ಲಕ್ಷ ಕೋಟಿ ಇತ್ತು, 53 lakh crore. ಈಗ ಎಷ್ಟಾಗಿದೆ? 218 ಲಕ್ಷ ಕೋಟಿ ಆಗಿದೆ. 12 ವರ್ಷದಲ್ಲಿ ಸನ್ಮಾನ್ಯ ಮೋದಿಯವರು 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ರಾಷ್ಟ್ರದ ಮೇಲೆ. ನಾವೇನರ ಎಂದಿದ್ದೀವಿ ಅವ್ರಿಗೆ? ಆಮೇಲೆ ದ ಪರ್ಸೆಂಟೇಜ್ ಆಫ್ ದ GDP 56.1 ಇದ್ದಾರೆ ಅವರು. ವೇರ್ ವಿ ಆರ್ 23.95. ಆರ್ಥಿಕ ಶಿಸ್ತಿಲ್ಲ, ಫಿಸ್ಕಲ್ ಡೆಫಿಸಿಟು, ಎಷ್ಟು ವಿತ್ತೀಯ ಕೊರತೆ ಇದೆ. ನಮ್ಮದು ವಿದಿನ್ ದ 3% ಇದ್ದರೆ ಅದು 4.5 ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಆರ್ಥಿಕ ಶಿಸ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಅವರಿಗೆ ಆರ್ಥಿಕ ವ್ಯವಹಾರಗಳೇ ಗೊತ್ತಿಲ್ಲ. ಸುಮ್ಮನೆ ಬಸವರಾಜ ಬೊಮ್ಮಾಯಿ ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ, ಮತ್ತು ಯಡಿಯೂರಪ್ಪನವ್ರು ಹಿಂಗೆ ಮಾತಾಡೋದು ಸರಿಯಲ್ಲ. ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ, ಅಭಿವೃದ್ಧಿಗೆ ಮತ ಕೊಡ್ತಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಮಾತನಾಡುವಂಥ ಈ 3ನೇ ಜನಕ್ಕೆ ಮಾತು ಕೊಡೋದಿಲ್ಲ. ಖಂಡಿತವಾಗಿ ಅಭಿವೃದ್ಧಿ ಪರ ಜನ ಇದ್ದಾರೆ. ಮತ್ತು ನೀರಾವರಿ ವಿಚಾರದಲ್ಲಿ ನಾವೇ ಮಾಡಿದ್ದು, ಮೆಡಿಕಲ್ ಕಾಲೇಜ್ ನಾವೇ ಮಾಡಿದ್ದು. ಬೊಮ್ಮಾಯಿ ಒಂದು ಹೇಳಬೇಕಾಗಿತ್ತು ಇದನ್ನು. ಬೊಮ್ಮಾಯಿ ಏನು ಹೇಳಿದ್ದಾರೆ? ಬಜೆಟ್ನಲ್ಲಿ ಅದಕ್ಕೆ ಹಣ ಇಟ್ಟಿಲ್ಲ. ಎಸ್, ಆದರೆ ಹಣ ಎಲ್ಲಿಂದ ಕೊಡ್ತಾ ಇದೀವಿ ಗೊತ್ತಾ? ಔಟ್ಸೈಡ್ ಬಜೆಟ್. ವೇರ್ ಇಸ್ ಔಟ್ಸೈಡ್ ಬಜೆಟ್? ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಲ್ಲಿ 1,000 ಕೋಟಿ ಡಿಪಾಸಿಟ್ ಇದೆ, 1,000 crores. ಆ ಹಣನ ನಾವು ಮೆಡಿಕಲ್ ಕಾಲೇಜಿಗೆ ಖರ್ಚು ಮಾಡಬೇಕು. ಕನಕಪುರಕ್ಕೆ 500 ಕೋಟಿ ಕೊಡ್ತಾ ಇದ್ದೇವೆ, ಇಲ್ಲ 500 ಕೋಟಿ ಕೊಡ್ತಾ ಇದ್ದೇವೆ. ಇಲ್ಲದ್ರೆ ಅದನ್ನ ಇನ್ಕಮ್ ಟ್ಯಾಕ್ಸ್ನಲ್ಲಿ ತಗೊಂಡು ಹೋಗ್ತಾರೆ ಹಣನ. ಅಷ್ಟು ವ್ಯವಹಾರ ಜ್ಞಾನ ಬೊಮ್ಮಾಯಿಯರಿಗೆ ಬೇಡವಾ? ಸೊ ಔಟ್ಸೈಡ್ ದ ಬಜೆಟಲ್ಲಿ ನಾವು ಹಣ ಕೊಟ್ಟಿದ್ದೇವೆ, ಅದು ಸರ್ಕಾರದ ಹಣನೇ. ಹೀಗಾಗಿ ಖಂಡಿತವಾಗಿ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗುತ್ತೆ. ಮತ್ತು ನೀರಾವರಿಗೆ 30 ಲಕ್ಷ ಒಣಭೂಮಿ, 40 ಲಕ್ಷ ನೀರಾವರಿಗೆ ಕೊಡ್ತಾ ಇದ್ದೇವೆ. ವೆ ಮೇಕ್ ಎ ಪ್ರೊವಿಷನ್ ಇನ್ ದ ಬಜೆಟ್. ಇದು ಈಗಾಗಲೇ ರಾಯರೆಡ್ಡಿ ಅವರು ಕೂಡ ಹೇಳ್ತಿರುವಂಥದ್ದು. ಅಂದರೆ ಅಭಿವೃದ್ಧಿ ಪರ ಮತದಾರರು ನಮ್ಮ ಒಲವಿದೆ. ಯಾಕಂತಂದರೆ ಏನು ಅಭಿವೃದ್ಧಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಕಾರ್ಯಗಳ ವೈಖರಿ ಇದೆ ಮತ್ತು ನಾವು ಕೊಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಯಾವ ರೀತಿ ಹಣವನ್ನು ಕೊಡ್ತೇವೆ ಅನ್ನೋ ಎಲ್ಲವನ್ನ ಕೂಡ ನಾವು ಕೊಟ್ಟಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ TV5 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಗುರು ಹಿರೇಮಠ, TV5 ಕನ್ನಡ, ಬಾಗಲಕೋಟೆ.